ಸ್ಟಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ದ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟ್ರೋಲ್ 10 to 24. ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟ್ರೋಲ್ ಅಂದ್ರೆ ನಥಿಂಗ್ ಎಕ್ಸ್ ಐ ಕಂಡಿಡಿ ಅಂತ ಹೇಳ್ತಾ ಇದ್ದಾನೆ. ಎಕ್ಸ್ ಐ ಫಾರ್ಮ್ ಏನು, ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಸೊ ಲೋವರ್ ಲಿಮಿಟ್ ಏನಿಲ್ಲ 10, ಅಪ್ಪರ್ ಲಿಮಿಟ್ ಬಂದು 24 ಹೋಲ್ ಡಿವೈಡೆಡ್ ಬೈ 2. ಸೊ ಎಷ್ಟಾಯ್ತು 34/2. 2 1 ಜಾ 2 17 ಜಾ. ಸೊ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಮಾರ್ಕ್ ಅಂದ್ರೆ ಎಕ್ಸ್ ಐ ಬಂದ್ಬಿಟ್ಟು ಅದ್ರ ವ್ಯಾಲ್ಯೂ ಏನು 17. ಓಕೆ, 12th question. In the given frequency distribution table, write the median class interval. ಸೊ ಇಲ್ಲಿ ಮೀಡಿಯನ್ ಕ್ಲಾಸ್ ಇಂಟ್ರೋಲ್ ಕಂಡುಹಿಡಬೇಕು. ಓಕೆ, ಸೊ ಟೇಬಲ್ ಅವರೇ ಕೊಟ್ಟಿದ್ದಾರೆ. ಸೊ ಮೀಡಿಯನ್ ಕ್ಲಾಸ್ ಯಾವ ತರ ಕಂಡುಹಿಡಿತೀರಿ ಹೇಳ್ರಿ. ಸೊ ಮೀಡಿಯನ್ ಕ್ಲಾಸ್ ಕಂಡುಹಿಡಬೇಕಂದ್ರೆ ಓಕೆ, ಸೊ ಏನ್ ಮಾಡ್ಬೇಕು ನಾವು, ಫಸ್ಟ್ n/2 ಕಂಡುಹಿಡಬೇಕು. ಇಲ್ಲಿ n ವ್ಯಾಲ್ಯೂ 20 ಇದೆ, 20/2. 2 1 ಜಾ 2 10 ಜಾ. ಸೊ n/2 ವ್ಯಾಲ್ಯೂ ಏನು 10 ಅಂತ ಗೊತ್ತಾಯ್ತು. ಈಗ ನೀವೇನ್ ಮಾಡ್ಬೇಕಂದ್ರೆ ಈ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಅಲ್ಲಿ, ಓಕೆ, ಈ ಕಾಲಮ್ ಅಲ್ಲಿ 10 ಕಿನ್ನ ಜಾಸ್ತಿ ಇರೋದು ನೋಡ್ರಿ, 10 ಕಿನ್ನ ಜಾಸ್ತಿ ಇರೋದು ಇಮಿಡಿಯೇಟ್, 10 ಕಿನ್ನ ಇಮಿಡಿಯೇಟ್ ಆಗಿ ಜಾಸ್ತಿ ಇರೋದು 14. ಈ 14 ಬಂದ್ಬಿಟ್ಟು ಏನಿದೆ ಗ್ರೇಟರ್ ದೆನ್ n/2 ಇದೆ. ಓಕೆ, ಸೊ n/2 ಕಿನ್ನ ಜಾಸ್ತಿ ಇದೆ, 10 ಕಿನ್ನ ಜಾಸ್ತಿ ಇರೋದು ಇಮಿಡಿಯೇಟ್ ಇರೋ 14. ಈ ಲೈನಿಗಿರೋ ಕ್ಲಾಸ್ ಇಂಟ್ರೋಲ್ ಏನಿದೆ ಅಲ್ಲ, ಅದು ಬಂದ್ಬಿಟ್ಟು ಮೀಡಿಯಂ ಕ್ಲಾಸ್. ಸೊ ಅವ್ರು ಕೇಳಿದೇನು, ರೈಟ್ ದ ಮೀಡಿಯಂ ಕ್ಲಾಸ್ ಇಂಟ್ರೋಲ್ ಅಂದ್ರೆ, ಸೊ 20 to 30 ಬಂದ್ಬಿಟ್ಟು ಮೀಡಿಯಂ ಕ್ಲಾಸ್ ಇಂಟ್ರೋಲ್. ಓಕೆ, ಇದು 20 to 30 ಇದ್ರದ್ದು ಸೊಲ್ಯೂಷನ್. 13th question. In the given frequency distribution table, write the model class. ಸೊ ಈಗ ನೀವೇನ್ ಮಾಡಬೇಕು, ಮಾಡೆಲ್ ಕ್ಲಾಸ್ ಬರಿಬೇಕು. ಸೊ ಮಾಡೆಲ್ ಕ್ಲಾಸ್ ಬರಿಬೇಕಂದ್ರೆ ಫ್ರೀಕ್ವೆನ್ಸಿ ಇರೋದ್ರಲ್ಲಿ ಹೈಯೆಸ್ಟ್ ಸೆಲೆಕ್ಟ್ ಮಾಡ್ರಿ. ಹೈಯೆಸ್ಟ್ ಯಾವುದು, ಇದು. ಓಕೆ, ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಪಕ್ಕಕ್ಕಿರೋ ಕ್ಲಾಸ್ ಇಂಟ್ರೋಲ್ ಇದೆ ಅಲ್ಲ, ಅದು ಬಂದ್ಬಿಟ್ಟು ಮಾಡೆಲ್ ಕ್ಲಾಸ್. ಸೊ ಮಾಡೆಲ್ ಕ್ಲಾಸ್ ಏನು 3 to 5, ಇದು ಬಂದ್ಬಿಟ್ಟು ಇದ್ರದ್ದು ಮಾಡೆಲ್ ಕ್ಲಾಸ್. 14th question. Write the formula to find the mean by direct method. ಸೊ ಮೀನ್ ಫಾರ್ಮುಲಾ ಕೇಳ್ತಾ ಇದಾರೆ. ಮೀನ್ ಬಂದ್ಬಿಟ್ಟು ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಏನು, ಮೀನ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಓಕೆ, ಇದು ಬಂದ್ಬಿಟ್ಟು ಡೈರೆಕ್ಟ್ ಮೆಥಡ್ ಮೀನ್ ಫಾರ್ಮುಲಾ. ಓಕೆ, 15th question. ಇಲ್ಲೇನ್ ಕೊಟ್ಟಿದೆ ನೋಡ್ರಿ, ಫೈಂಡ್ ದ ಅಪ್ಪರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್ ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಸೊ ಅವ್ರು ಏನ್ ಕೇಳ್ತಾರೆ, ಮಾಡೆಲ್ ಕ್ಲಾಸ್ ಅಪ್ಪರ್ ಲಿಮಿಟ್ ಬರಿಬೇಕು. ಫಸ್ಟ್ ಮಾಡೆಲ್ ಕ್ಲಾಸ್ ಕಂಡುಹಿಡಿಯೋಣ. ಓಕೆ, ಸೊ ಮಾಡೆಲ್ ಕ್ಲಾಸ್ ಯಾವ ತರ ಕಂಡುಹಿಡಿಬೇಕು, ಫ್ರೀಕ್ವೆನ್ಸಿಯಲ್ಲಿ ಹೈಯೆಸ್ಟ್ ಯಾವ್ದಿದೆ ನೋಡ್ರಿ, ಹೈಯೆಸ್ಟ್ ಏನಿದೆ 12 ಇದೆ. ಈ 12 ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟ್ರೋಲ್ ಏನಿದೆ 30 to 40, ಇದು ಮಾಡೆಲ್ ಕ್ಲಾಸ್. ಸೊ ಏನು ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ, ಅದು ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟ್ರೋಲ್ ಏನಿರುತ್ತೋ ಅದು ಮಾಡೆಲ್ ಕ್ಲಾಸ್. ಸೊ ಮಾಡೆಲ್ ಕ್ಲಾಸ್ ಏನು 30 to 40 ಅಂತ ಗೊತ್ತಾಯ್ತು. ಅವ್ರೇನ್ ಕೇಳ್ತಾ ಇದಾರೆ, ಮಾಡೆಲ್ ಕ್ಲಾಸ್ ಆಗಿರೋ ಅಪ್ಪರ್ ಲಿಮಿಟ್ ಕೇಳ್ತಾ ಇದಾರೆ. ಸೊ ಇದು ಲೋವರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್. ಅಪ್ಪರ್ ಲಿಮಿಟ್ ಏನು 40. ಸೊ ಈಗ ನೀವೇನು ಅಪ್ಪರ್ ಲಿಮಿಟ್ ಆಫ್ ಮಾಡೆಲ್ ಕ್ಲಾಸ್ ಇಸ್ ಈಕ್ವಲ್ ಟು ಏನು 40 ಅಂತ ಬರೀರಿ. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ನೀವು ಐದರ್ 100 rupees, 200, 300, 500 ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಓಕೆ, ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ, ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಓಕೆ, ಈ QR ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನಮ್ಮ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಪೇಮೆಂಟ್ ಮಾಡ್ರಿ. 16th question. ಇಲ್ಲಿ ಏನ್ ಕೊಡಿದ್ರೆ ನೋಡ್ರಿ, ಇಫ್ ದ ಮೀಡಿಯನ್ ಆಫ್ ಎ ಡಾಟಾ ಈಸ್ 3 more than mean, then by how much does the mode exceed the mean ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅವ್ರು ಕೊಟ್ಟಿರೋದು ನೋಡ್ರಿ, ಮೀಡಿಯನ್ ಈಸ್ 3 more than mean ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅವ್ರು ಕೊಟ್ಟಿರೋದೇನು, ಮೀಡಿಯನ್ ಆಫ್ ಎ ಡಾಟಾ ಈಸ್ 3 more than mean ಅಂತ ಕೊಟ್ಟಿದ್ದಾರೆ. then by how much does the mode exceed the mean. ಸೊ ಈ ಫಾರ್ಮುಲಾ ನಮ್ಗೆ ಏನ್ ಗೊತ್ತು, 3 median is equal to ಓಕೆ, ಏನು 3 median is equal to 2 mean plus mode, ಇದು ಫಾರ್ಮುಲಾ. ಸೊ ಈಗ ನಾನು ಮೀಡಿಯನ್ ಇದ್ದಲ್ಲಿ ಏನ್ ಬರೀಬಹುದು, 3 plus mean ಅಂತ ಬರೀಬಹುದು. 3 ಮೀಡಿಯನ್ ಮೀಡಿಯನ್ ಇದ್ದಲ್ಲಿ ಏನಂತ ಬರೀಬಹುದು ನಾನು ಇವಾಗ 3 plus mean ಅಂತ ಬರೀಬಹುದು. 3 plus
ಮೀನ್ ಅಂತ ಬರೀಬಹುದು. ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ 3 3 ಜ 9 ಪ್ಲಸ್ 3 ಇಂಟು ಮೀನ್ ಏನಾಗುತ್ತೆ 3 ಮೀನ್ ಆಗುತ್ತೆ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಸೊ ಈಗ ನಾನೇನ್ ಮಾಡ್ತೀನಿ, ಮೀನ್ ಇರೋದೆಲ್ಲ ಒಂದ್ ಸೈಡ್ ತಗೊಂಡ್ಬರ್ತೀನಿ. ಓಕೆ, ಪ್ಲಸ್ 2 ಮೀನ್ ಈ ಕಡೆ ಬಂದ್ರೆ ಮೈನಸ್ 2 ಮೀನ್ ಇಸ್ ಈಕ್ವಲ್ ಟು ಮೋಡ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ ನೋಡ್ರಿ, ಈಗ 3 ಮೀನಲ್ಲಿ 2 ಮೀನ್ ಹೋದ್ರೆ ಏನಾಗುತ್ತೆ 1 ಮೀನ್ ಆಗುತ್ತೆ. 9 ಪ್ಲಸ್ 1 ಮೀನ್ ಇಸ್ ಈಕ್ವಲ್ ಟು ಮೋಡ್. ಓಕೆ, ಸೊ 9 ಪ್ಲಸ್ ಮೀನ್ ಇಸ್ ಈಕ್ವಲ್ ಟು ಮೋಡ್. ಇದನ್ನ ಉಲ್ಟಾ ಬರೆದ್ರೆ ಮೋಡ್ ಇಸ್ ಈಕ್ವಲ್ ಟು 9 ಪ್ಲಸ್ ಮೀನ್. ಓಕೆ, ಸೊ ಇದು ಬಂತು. ಈಗ ನೀವು ನೋಡಿದ್ರೆ ಅವ್ರು ಕೇಳಿದ ಕ್ವಶನ್ ಏನು, ದೆನ್ ಬೈ ಹೌ ಮಚ್ ಡಸ್ ದ ಮೋಡ್ ಎಕ್ಸೀಡ್ ದ ಮೀನ್. ಸೊ ಮೀನ್ ಕಿನ್ನ ಎಷ್ಟು ಜಾಸ್ತಿ ಇದೆ ನೋಡ್ರಿ ಇಲ್ಲಿ ನೀವು ನೋಡಿದ್ರೆ ಮೋಡ್ ಬಂದ್ಬಿಟ್ಟು ಮೀನ್ ಕಿನ್ನ ಎಷ್ಟು ಜಾಸ್ತಿ ಇದೆ 9 ಜಾಸ್ತಿ ಇದೆ. ಸೊ ನೀವೇನ್ ಬರೀಬೇಕು, ಬೈ ಹೌ ಮಚ್ ಮೋಡ್ ಎಕ್ಸೀಡ್ ದ ಮೀನ್ ಬೈ 9 ಅಂತ ಬರೀರಿ. ಓಕೆ, ಯಾಕಂದ್ರೆ ಮೋಡ್ ಬಂದ್ಬಿಟ್ಟು ಇಲ್ಲಿ ನೀವೇ ನೋಡ್ರಿ, ಮೋಡ್ ಬಂದ್ಬಿಟ್ಟು ಮೀನ್ ಕಿನ್ನ 9 ಜಾಸ್ತಿ ಇದೆ. ಸೊ ನೀವೇನ್ ಬರೀರಿ, ಮೋಡ್ ಎಕ್ಸೀಡ್ ದ ಮೀನ್ ಬೈ 9 ಅಂತ ಬರೀರಿ. ಓಕೆ, 17th question, write the formula to find the median for group data. So median formula ಬಂದ್ಬಿಟ್ಟು ಏನು, median is equal to L plus n by 2 minus CF divided by F into H. ಇದು ಬಂದ್ಬಿಟ್ಟು median formula. ಓಕೆನಾ. 18th question, write the formula to find the mode of the group data. Mode formula ಏನು, mode is equal to L plus 2F1 minus F1 minus F0 whole divided by 2F1 minus F0 minus F2 into H. ಇದು ಬಂದ್ಬಿಟ್ಟು ಮೋಡ್ ಫಾರ್ಮುಲಾ. 19th question, find the median. ಓಕೆ, ಅವ್ರು ಏನ್ ಕೇಳ್ತಾ ಇದ್ದಾರೆ, ಮೀಡಿಯನ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಮೋಡ್ ಕೊಟ್ಟಿದ್ದಾರೆ, ಮೋಡ್ ಬಂದ್ಬಿಟ್ಟು 12.4 ಅಂತ ಕೊಟ್ಟಿದ್ದಾರೆ, ಮೀನ್ ಬಂದ್ಬಿಟ್ಟು 10.5 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಮಗೆ ಫಾರ್ಮುಲಾ ಏನ್ ಗೊತ್ತು, 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್ ಅಂತ ಗೊತ್ತು. ಸೊ 3 ಮೀಡಿಯನ್ ಇಸ್ ಈಕ್ವಲ್ ಟು 2, ಮೀನ್ ಬಂದ್ಬಿಟ್ಟು 10.5, ಮೋಡ್ ಬಂದ್ಬಿಟ್ಟು 12.4. ಸೊ ಈಗ 10.5 ನ ಡಬಲ್ ಮಾಡಿದ್ರೆ ಏನಾಗುತ್ತೆ, ಡಬಲ್ ಮಾಡಿದ್ರೆ ನಥಿಂಗ್ ಬಟ್ 21 ಆಗುತ್ತೆ. ಹೌದಾ, 10.5 ಪ್ಲಸ್ 10.5 ಏನಾಗುತ್ತೆ 21 ಆಗುತ್ತೆ, ಪ್ಲಸ್ 12.4. ಸೊ ಏನಾಗುತ್ತೆ ಇದು 33.4 ಆಗುತ್ತೆ. ಇದು ಬಂದ್ಬಿಟ್ಟು 3 ಮೀಡಿಯನ್. ಸೊ ಈಗ ಏನಾಗುತ್ತೆ, ಮೀಡಿಯನ್ ಇಸ್ ಈಕ್ವಲ್ ಟು 33.4 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3 ಆಗುತ್ತೆ. ಸೊ ಈಗ ನೀವು ನೋಡಿ 3 ಟೇಬಲ್ ಅಲ್ಲಿ ಹೋಗಲ್ಲ, ಈ ಡೆಸಿಮಲ್ ಐತೆ, ಅದಕ್ಕೆ ಏನ್ ಮಾಡ್ತೀನಿ, ಇಂಟು 10 ಡಿವೈಡ್ ಬೈ 10 ಮಾಡ್ತೀನಿ. ಸೊ ಏನು, ಈ ಪಾಯಿಂಟ್ ಮುಂದಕ್ಕೋಸ್ಕರ ಇಂಟು 10 ಡಿವೈಡ್ ಬೈ 10 ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ 334 ಡಿವೈಡೆಡ್ ಬೈ 30 ಆಗುತ್ತೆ. ಸೊ ಅದನ್ನ ಮಾಡೋಣ, 334 ಡಿವೈಡೆಡ್ ಬೈ 30, 30 1 ಜ 30, ಎಷ್ಟು ಉಳಿತು 3 ಉಳಿತು, ಒಂದು ಕೆಳಗಡೆ ಬರುತ್ತೆ 4. ಓಕೆ, 30 1 ಜ 30, ಎಷ್ಟು ಉಳಿತು 4.0. 30 ಈಗ ನಿಮಗೆ ಮತ್ತೆ ನೋಡ್ರಿ ಅಲ್ಲಿ ಏನು ಉಳಿತು 40 ಉಳಿತು. ಓಕೆ, ಸೊ 31 ಜ 30, ಎಷ್ಟು ಉಳಿತು 10 ಉಳಿತು 0.0. 33 ಜ 90, ಎಷ್ಟು ಉಳಿತು 10 ಉಳಿತು 0.0, ಮತ್ತೆ 3. ಓಕೆ, 90. ಓಕೆ, ಮತ್ತೆ ಇದೇ ರೆಕರಿಂಗ್ ಆಗುತ್ತೆ. ಸೊ ಮೀಡಿಯನ್ ಬಂದ್ಬಿಟ್ಟು 11.133 ಬರುತ್ತೆ. ಇದು ಬಂದು ಮೀಡಿಯನ್. ಓಕೆ, 20th ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಮೋಡ್ ಅಂತ ಕೊಟ್ಟಿದ್ದಾರೆ, ಮೋಡ್ ಕಂಡುಹಿಡಬೇಕು. ಮೀನ್ ಕೊಟ್ಟಿದ್ದಾರೆ, ಮೀನ್ ಬಂದು 27 ಅಂತ ಕೊಟ್ಟಿದ್ದಾರೆ, ಮೀಡಿಯನ್ ಬಂದ್ಬಿಟ್ಟು 33 ಕೊಟ್ಟಿದ್ದಾರೆ. ಸೊ ಈ ಫಾರ್ಮುಲಾ ಏನು, 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಸೊ 3 ಮೀಡಿಯನ್ ಬಂದ್ಬಿಟ್ಟು 33, 2 ಇಂಟು ಮೀನ್ ಬಂದ್ಬಿಟ್ಟು 27 ಇದೆ, ಪ್ಲಸ್ ಮೋಡ್.
ಸೊ ಇದೆಷ್ಟಾಗುತ್ತೆ 33 ಇಂಟು 3 99 ಆಗುತ್ತೆ. 27 ಟೂ ಜಾ 54 ಆಗುತ್ತೆ. ಪ್ಲಸ್ ಮೋಡು. ಸೊ 99 ಮೈನಸ್ 54 ಪ್ಲಸ್ 54 ಈ ಕಡೆ ಬಂದ್ರೆ ಮೈನಸ್ 54. ಸೊ 9 ಅಲ್ಲಿ 4 ಹೋದ್ರೆ 5, 9 ಅಲ್ಲಿ 5 ಹೋದ್ರೆ 4. ಸೊ ಮೋಡ್ ವ್ಯಾಲ್ಯೂ ಏನು 45. ಓಕೆ. 21st ಕ್ವಶನ್ ಇಲ್ಲಿ ಏನ್ ಕೊಡಿದ್ರೆ ದ ಮೋಡ್ ಅಂಡ್ ಮೀನ್ ಆಫ್ ದ ಡಾಟಾ ಈಸ್ 7 and 8. ಸೊ ಮೋಡ್ ಬಂದ್ಬಿಟ್ಟು 7 ಅಂತೆ, ಮೀನ್ ಬಂದ್ಬಿಟ್ಟು 8 ಅಂತೆ. ಈಗ ನಾವು ಮೀಡಿಯನ್ ಕಂಡುಹಿಡಿಬೇಕು. ಸೊ ಫಾರ್ಮುಲಾ ಏನು 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಇದು ಫಾರ್ಮುಲಾ. 3 ಇಂಟು ಮೀಡಿಯನ್ ಏನು ಗೊತ್ತಿಲ್ಲ. ಓಕೆ, ನಾನು ಆಸ್ ಇಟ್ ಈಸ್ ಬರಿತೀನಿ. ಇಸ್ ಈಕ್ವಲ್ ಟು 2 ಮೀನ್ ಬಂದ್ಬಿಟ್ಟು ಏನು 8, ಮೋಡ್ ಬಂದ್ಬಿಟ್ಟು 7. 2 8 ಜಾ 16 ಪ್ಲಸ್ 7. ಇದೇನದು 3 ಮೀಡಿಯನ್ ಆಯ್ತು. 16 ಪ್ಲಸ್ 7 ಏನು 23. ಓಕೆ, ಸಾರಿ, ಇದು ಎಷ್ಟಾಯ್ತು? ಇದು 16 ಪ್ಲಸ್ 7 23 ಆಯ್ತು. ಓಕೆ, 23 ಈ ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3 ಆಗುತ್ತೆ. ಮೀಡಿಯನ್ ಬಂದ್ಬಿಟ್ಟು 23/3. ಸೊ ಅದನ್ನ ಡಿವೈಡ್ ಮಾಡೋಣ. 3 7 ಜಾ 21. ಎಷ್ಟು ಉಳಿತು? 2 ಉಳಿತು. 0.0. 3 6 ಜಾ 18. ಎಷ್ಟು ಉಳಿತು? 2. 0.0. 3 6 ಜಾ 18. 2 ಉಳಿತು. 0.0. 3 6 ಜಾ 18 ಮತ್ತೆ 2 ಉಳಿಯುತ್ತೆ. ಸೊ ಈಗ ನೀವು ನೋಡಿದ್ರೆ ನೀವೇನ್ ಮಾಡ್ಬೇಕು, ಡೆಸಿಮಲ್ ಆದ್ಮೇಲೆ 3 ನಂಬರ್ ವರೆಗೆ ಮಾಡ್ರಿ. ಓಕೆ, ಥರ್ಡ್ ನಂಬರ್ ನೋಡ್ರಿ. ಥರ್ಡ್ ನಂಬರ್ ಏನಾದ್ರು 5 ಕಿಂತ ಜಾಸ್ತಿ ಇದ್ರೆ ಅವಾಗ ಏನ್ ಮಾಡ್ರಿ, ಈ ಸೆಕೆಂಡ್ ನಂಬರ್ಗೆ ಒಂದು ಆಡ್ ಮಾಡ್ಬೇಕು. ಓಕೆ, ಸೊ ಈಗ ನೀವು ನೋಡ್ರಿ ಇಲ್ಲಿ. ಸೊ ಈಗ ನನಗೆ ಏನ್ ಬಂದಿದೆ ಇಲ್ಲಿ 7.666 ಬಂದಿದೆ. ಥರ್ಡ್ ನಂಬರ್ 5 ಕಿಂತ ಜಾಸ್ತಿ ಇದೆ ಅಂದ್ರೆ ನಾನು ಏನ್ ಮಾಡ್ಬೇಕು, ಸೆಕೆಂಡ್ ನಂಬರಿಗೆ ಒಂದು ಆಡ್ ಮಾಡ್ಬೇಕು. ಸೊ 7.6 ಪ್ಲಸ್ 1 7 ಆಗುತ್ತೆ. ಅವಾಗ ರೌಂಡ್ ಫಿಗರ್ ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು 7.67. ಸೊ ಇದು ಬಂದ್ಬಿಟ್ಟು ಮೀಡಿಯನ್ ವ್ಯಾಲ್ಯೂ. ಓಕೆನಾ? ನಮ್ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ನೀವು ಐದರ್ 100 rupees, 200, 300, 500 ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಓಕೆ, ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ, ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಓಕೆ, ಈ QR ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನಮ್ಮ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಪೇಮೆಂಟ್ ಮಾಡ್ರಿ. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆ, ಸೊ ನೀವು ಜಸ್ಟ್ ಆ ಲಿಂಕ್ ನ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಸ್ ಲಿಂಕ್ ಎಲ್ಲ ಅದರಲ್ಲಿ ಇರುತ್ತೆ. ಸೊ ನೀವು ಈಸಿಯಾಗಿ ರೆಫರ್ ಮಾಡ್ಬೋದು. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕೋಆರ್ಡಿನೇಟ್ ಜಾಮಿಟ್ರಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್, MCQ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದನ್ನ ನೀವು ರೆಫರ್ ಮಾಡ್ರಿ.